ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಜೀವನಕ್ಕಿಂತ ದೊಡ್ಡ ವಿದ್ಯಾಲಯ ಮತ್ತೊಂದು ಇಲ್ಲ, ಕಷ್ಟಕ್ಕಿಂತ ದೊಡ್ಡ ಪರೀಕ್ಷೆ ಮತ್ತೊಂದು ಇಲ್ಲ, ಮತ್ತು ಸಮಯಕ್ಕಿಂತ ದೊಡ್ಡ ಗುರು ಯಾರೂ ಇಲ್ಲ. ಇವತ್ತಿನ ಈ ವಿಡಿಯೋ ಕುಂಭ ರಾಶಿಯವರಿಗೆ ತುಂಬ ವಿಶೇಷ, ಅತ್ಯಂತ ಮಹತ್ವದ್ದು. ಇಂದು ನಾನು ನಿಮಗೆ ಹೇಳಲಿರುವ ವಿಷಯವನ್ನು ನೀವು ಇದುವರೆಗೆ ಎಂದಿಗೂ ಕೇಳಿರಲಿಕ್ಕಿಲ್ಲ, ನೋಡಿರಲಿಕ್ಕಿಲ್ಲ. ಕುಂಭ ರಾಶಿಯವರ ಜೀವನದಲ್ಲಿ ಇಷ್ಟು ದುಃಖಗಳು ಏಕೆ ಬರುತ್ತವೆ? ಇದರ ನಿಜವಾದ ಕಾರಣವೇನು? ಹೇಗೆ ತಮ್ಮ ಜೀವನವನ್ನು ಬದಲಿಸಿಕೊಳ್ಳಬಹುದು? ಇದರ ಜೊತೆಗೆ ಯಾವ ವಯಸ್ಸಿನಲ್ಲಿ ನಿಮ್ಮ ಭಾಗ್ಯದ ಬೀಗ ತೆರೆಯುತ್ತದೆ? ಯಾವ ವಯಸ್ಸಿನಲ್ಲಿ ನಿಮ್ಮ ಅದೃಷ್ಟ ಪ್ರಬಲವಾಗಿ ಬೆಳಗುತ್ತದೆ? ಯಾವ ರಾಶಿಯವರೊಂದಿಗೆ ನೀವು ಸಂಬಂಧ, ವ್ಯವಹಾರ, ಸ್ನೇಹ ಅಥವಾ ಬಂಧವನ್ನು ನಿರ್ಮಿಸಬಾರದು, ಏಕೆಂದರೆ ಆ ರಾಶಿಯವರೊಂದಿಗೆ ನಿಮ್ಮ ಹೊಂದಾಣಿಕೆ ಸರಿಯಾಗುವುದಿಲ್ಲ. ಭವಿಷ್ಯದಲ್ಲಿ ದ್ರೋಹ, ಮೋಸ ಅಥವಾ ಭಾವನಾತ್ಮಕ ನೋವಿನ ಸಾಧ್ಯತೆ ಹೆಚ್ಚು. ವಿಚಾರಗಳು, ಸ್ವಭಾವ, ಅಟ್ಯಾಚ್ಮೆಂಟ್ ಯಾವುದು ಸರಿಯಾಗಿ ಹೊಂದಿಕೆ ಆಗುವುದಿಲ್ಲ. ಮತ್ತು ಇದರ ಜೊತೆಗೆ ಕುಂಭ ರಾಶಿಯವರ ವ್ಯಕ್ತಿತ್ವ ಹೇಗಿರುತ್ತದೆ, ನಿಮ್ಮ ಗುಣ, ಅವಗುಣ ಮತ್ತು ನಿಮ್ಮ ಸ್ವಭಾವ ಹಾಗೂ ನಿಮ್ಮ ಚರಿತ್ರೆಯ ವೈಶಿಷ್ಟ್ಯಗಳು, ಇವುಗಳನ್ನು ಸಹ ಇಂದು ನಿಮಗೆ ಸಂಪೂರ್ಣವಾಗಿ ವಿವರಿಸಿಕೊಡಲಾಗುತ್ತದೆ. ನೀವು ಕುಂಭ ರಾಶಿಯವರಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ. 12 ರಾಶಿ ಚಕ್ರಗಳ ಪಟ್ಟಿಯಲ್ಲಿ 11ನೇ ರಾಶಿ ಕುಂಭ ರಾಶಿ ವಿಚಿತ್ರ ಸ್ವಭಾವಗಳನ್ನು ಹೊಂದಿದೆ. ಜೀವನದಲ್ಲಿ ಅಪಾಯವನ್ನು ಎದುರಿಸದಿದ್ದರೆ ಅದೊಂದು ಜೀವನವೇ ಎಂದು ಚಿಂತಿಸುವ, ಸದಾ ನೈಜತೆಯನ್ನೇ ಬಯಸುವ ಹಾಗೂ ನೈಜವಾಗಿಯೇ ಇರುವ ಸ್ವತಂತ್ರ ಇಲ್ಲದ ಬದುಕನ್ನು ಇವರು ಊಹಿಸುವುದೂ ಇಲ್ಲ. ಪ್ರೀತಿಯ ವಿಚಾರಕ್ಕೆ ಬಂದರೆ ಇಷ್ಟಪಟ್ಟರೆ ಎಂದಿಗೂ ಬಿಡದ, ಇಷ್ಟ ಆಗದೇ ಇದ್ದರೆ ಎಂದಿಗೂ ನಿಮ್ಮ ಕಡೆ ತಿರುಗಿಯೂ ನೋಡದ ಅತಿ ವಿಶಿಷ್ಟ ಗುಣಾವಣುಗಳನ್ನು ಹೊಂದಿರುವ ರಾಶಿ ಚಕ್ರ ಕುಂಭರಾಶಿ. ಇನ್ನು ಹಲವಾರು ವಿಚಾರಗಳಿಗಾಗಿ ಕುಂಭ ರಾಶಿಯವರು ಇತರ ರಾಶಿಗಳಿಗಿಂತ ವಿಭಿನ್ನರು. ಕುಂಭ ರಾಶಿಯ ಬಗ್ಗೆ ಪ್ರಾಥಮಿಕವಾಗಿ ತಿಳಿದಿರಬೇಕಾದ ಅಂಶಗಳು: ವರ್ತನೆ, ಗುಣ, ಸ್ವಭಾವ. ಯಾವ ರಾಶಿಯೊಂದಿಗೆ ಉತ್ತಮವಾಗಿ ಹೊಂದಾಣಿಕೆ ಆಗುತ್ತದೆ ಹಾಗೂ ಆಗುವುದಿಲ್ಲ, ರಾಶಿಯ ಸಂಕೇತದ ಅರ್ಥ ಏನು, ಪ್ರೀತಿ ಹಾಗೂ ಲೈಂಗಿಕ ಜೀವನ, ವೃತ್ತಿ ಜೀವನ ಮತ್ತು ಹಣ ಹೇಗಿರುತ್ತದೆ, ಇತರೆ ಆಸಕ್ತಿಗಳ ಸಂಗತಿಗಳೇನು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಲಿದ್ದೇವೆ. ಮೊದಲನೆಯದಾಗಿ, ಕುಂಭ ರಾಶಿಯವರಿಗೆ ಹೊಂದಾಣಿಕೆ ಆಗುವ ರಾಶಿಗಳು ಯಾವುವು? ಕುಂಭ ರಾಶಿಯೊಂದಿಗೆ ಉತ್ತಮವಾಗಿ ಹೊಂದಾಣಿಕೆ ಆಗುವ ರಾಶಿಚಕ್ರಗಳು ಮಿಥುನ ರಾಶಿ ಮತ್ತು ಕುಂಭ ರಾಶಿಯ ಜೋಡಿ ಜ್ಯೋತಿಷ್ಯದಲ್ಲಿ ಅತ್ಯಂತ ಸೂಕ್ತ ಮತ್ತು ಸಮತೋಲನ ಹೊಂದಿದ ಜೋಡಿಯಾಗಿ ಪರಿಗಣಿಸಲ್ಪಡುತ್ತದೆ. ಮಿಥುನ ರಾಶಿಯವರು ಸಹಜವಾಗಿಯೇ ಚುರುಕು ಮನಸ್ಸು, ಹೊಸ ವಿಷಯಗಳ ಬಗ್ಗೆ ಕುತೂಹಲ ಮತ್ತು ವೇಗವಾಗಿ ಬದಲಾವಣೆ ಬಯಸುವ ಸ್ವಭಾವ ಹೊಂದಿರುತ್ತಾರೆ. ಇವರಿಗೆ ಒಂದೇ ಚಟುವಟಿಕೆಯಲ್ಲಿ ಅಥವಾ ಒಂದೇ ವ್ಯಕ್ತಿಯೊಂದಿಗೆ ಹೆಚ್ಚು ಕಾಲ ನೆಲೆಗೊಳ್ಳುವುದು ಕಷ್ಟವಾಗಬಹುದು, ಏಕೆಂದರೆ ಇವರ ಮನಸ್ಸು ಒಂದೇ ವಿಚಾರದಲ್ಲಿ ಸದಾ ಅಂಟಿಕೊಂಡಿರಲು ಇಷ್ಟಪಡುವುದಿಲ್ಲ. ಆದರೆ ಕುಂಭ ರಾಶಿಯವರು ಮಿಥುನರ ಈ ಬದಲಾವಣೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವ ಗುಣ ಹೊಂದಿರುತ್ತಾರೆ. ಅದೇ ಕಾರಣಕ್ಕೆ ಇವರಿಬ್ಬರ ನಡುವೆ ಸಂಭಾಷಣೆ, ಆಲೋಚನೆ ಮತ್ತು ಬುದ್ಧಿವಂತಿಕೆ ಮಟ್ಟದಲ್ಲಿ ಅತ್ಯುತ್ತಮ ಸಂಪರ್ಕ ಉಂಟಾಗುತ್ತದೆ. ಇನ್ನೊಂದೆಡೆ ಧನು ರಾಶಿ ಮತ್ತು ಕುಂಭ ರಾಶಿಯ ಸಂಬಂಧವು ಅತ್ಯಂತ ಹೊಂದಾಣಿಕೆಯನ್ನು ತೋರಿಸುತ್ತದೆ, ಏಕೆಂದರೆ ಇಬ್ಬರು ಸ್ವಾತಂತ್ರ್ಯ ಪ್ರಿಯರು, ತಮ್ಮದೇ ಆದ ಬದುಕಿನ ದೃಷ್ಟಿಕೋನ ಹೊಂದಿರುವವರು. ಭಾವನಾತ್ಮಕ ಅವಲಂಬನೆಯ ಅಗತ್ಯ ಇವರಿಬ್ಬರಿಗೂ ಕಡಿಮೆ ಇರುವುದರಿಂದ ಪರಸ್ಪರದ ಖಾಸಗಿ ಸ್ಥಳಕ್ಕೆ ಗೌರವ ನೀಡುತ್ತಾರೆ. ಈ ಕಾರಣದಿಂದಾಗಿ ಸಂಬಂಧದಲ್ಲಿ ಭದ್ರತೆ, ಬಂಧನ ಅಥವಾ ಅತಿಯಾದ ಅವಲಂಬನೆ ಇವರಿಗೆ ಒತ್ತಡ ಉಂಟು ಮಾಡುವುದಿಲ್ಲ. ಪರಸ್ಪರದ ಸ್ವಾತಂತ್ರ್ಯ, ಸ್ವಭಾವ ಮತ್ತು ಜೀವನ ಶೈಲಿಗೆ ಗೌರವ ನೀಡುವ ಈ ಗುಣಗಳು ಧನು ಮತ್ತು ಕುಂಭ ರಾಶಿಯ ಜೋಡಿಯನ್ನು ದೀರ್ಘಕಾಲದ ಸ್ಥಿರ ಹಾಗೂ ಆರೈಕೆಯಾದ ಸಂಬಂಧದತ್ತ ಮುನ್ನಡೆಸುತ್ತವೆ. 2. ಕುಂಭ ರಾಶಿಯವರು ಯಾವ 2 ರಾಶಿಯವರಿಂದ ದೂರವಿರಬೇಕು? ಮೀನ ರಾಶಿ ಮತ್ತು ಕುಂಭ ರಾಶಿಯ ಸಂಯೋಜನೆ ಸಾಮಾನ್ಯವಾಗಿ ಉತ್ತಮ ಜೋಡಿಯಾಗಿ ಪರಿಗಣಿಸಲ್ಪಡುವುದಿಲ್ಲ. ಇವರಿಬ್ಬರ ನಡುವಿನ ಸಮಸ್ಯೆಗಳು ಕುಂಭ, ಕರ್ಕ ಅಥವಾ ಕುಂಭ, ಕನ್ಯಾ ರಾಶಿಗಳ ನಡುವಿನ ಘರ್ಷಣೆಗಳಷ್ಟು ಸ್ಪಷ್ಟವಾಗಿ ಗೋಚರಿಸದಿದ್ದರೂ ಅವುಗಳನ್ನು ಪರಿಹರಿಸುವುದು ಸುಲಭವಲ್ಲ. ಮೀನ ರಾಶಿಯವರು ಭಾವನಾತ್ಮಕ, ಕಲ್ಪನಾಶೀಲ ಮತ್ತು ಹೃದಯದಿಂದ ನಡೆದುಕೊಳ್ಳುವವರು, ಆದರೆ ಕುಂಭ ರಾಶಿಯವರು ತಾರ್ಕಿಕ, ಸ್ವತಂತ್ರ ಮತ್ತು ಭಾವನೆಗಿಂತ ಚಿಂತನೆಗೆ ಮಹತ್ವವಿರುವವರು. ಈ ವಿಭಿನ್ನತೆ ಅವರ ನಡುವೆ ನಿಸರ್ಗಸಿದ್ಧರಾದ ದೂರವನ್ನು ಉಂಟುಮಾಡುತ್ತದೆ. ಕನ್ಯಾ ರಾಶಿ ಕೂಡ ಕುಂಭ ರಾಶಿಗೆ ಅತಿ ಕಡಿಮೆ ಹೊಂದಾಣಿಕೆಯ ರಾಶಿಗಳಲ್ಲೊಂದು. ಕರ್ಕದಂತೆ ಕುಂಭ ಮತ್ತು ಕನ್ಯಾ ರಾಶಿಯವರ ಆಲೋಚನೆ, ಸ್ವಭಾವ ಮತ್ತು ಜೀವನ ಶೈಲಿಗಳು ಬಹಳ ವಿಭಿನ್ನವಾಗಿದ್ದು
ಪರಸ್ಪರ ನಿರೀಕ್ಷೆಗಳು ಹೊಂದಿಕೆಯಾಗುವುದಿಲ್ಲ. ತಾವಿಬ್ಬರು ಇನ್ನೊಮ್ಮೆ ಒಂದೇ ಸಾಮಾಜಿಕ ವಲಯಗಳಲ್ಲಿ ಕಾಣಿಸಿಕೊಂಡರೂ ಅವರೊಳಗಿನ ಸಹಜ ಭಿನ್ನತೆಗಳಿಂದ ಆಳವಾದ ಸಂಬಂಧವನ್ನು ನಿರ್ಮಿಸುವುದು ಕಷ್ಟವಾಗುತ್ತದೆ. ಇದೇ ರೀತಿ ವೃಷಭ ಮತ್ತು ವೃಶ್ಚಿಕ ರಾಶಿಗಳೊಂದಿಗೆ ಸಹ ಕುಂಭ ರಾಶಿಯವರಿಗೆ ಸುಲಭವಾಗಿ ಸಾಮರಸ್ಯ ಸ್ಥಾಪಿಸಲು ಸಾಧ್ಯವಿಲ್ಲ. ಏಕೆಂದರೆ ವೃಷಭದ ಸ್ಥಿರತೆ ಮತ್ತು ವೃಶ್ಚಿಕದ ತೀವ್ರತೆ ಕುಂಭರ ಮುಕ್ತ, ವಿಶಾಲ ಮತ್ತು ಪರಿವರ್ತನಾಶೀಲ ಚಿಂತನೆಗೆ ವಿರೋಧವಾಗಿ ನಿಲ್ಲುತ್ತದೆ. ಇದರಿಂದಾಗಿ ಈ ರಾಶಿಗಳೊಂದಿಗೆ ದೀರ್ಘಕಾಲದ ಹೊಂದಾಣಿಕೆ ಸಾಧಿಸಲು ಹೆಚ್ಚಿನ ಸಹನೆ ಮತ್ತು ಅರ್ಥ ಮಾಡಿಕೊಳ್ಳುವಿಕೆ ಅಗತ್ಯವಿರುತ್ತದೆ. 3. ಕುಂಭ ರಾಶಿಯವರು ಜೀವನದಲ್ಲಿ ಹೆಚ್ಚಾಗಿ ದುಃಖಗಳನ್ನು ಏಕೆ ಅನುಭವಿಸುತ್ತಾರೆ? ಕುಂಭ ರಾಶಿಯವರ ಜೀವನದಲ್ಲಿ ದುಃಖ ಮತ್ತು ಸವಾಲುಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುವ ಪ್ರಮುಖ ಕಾರಣ ಅವರ ಸ್ವಭಾವ, ಗ್ರಹಸ್ಥಿತಿ ಹಾಗೂ ಶನಿ ಗ್ರಹ ನೀಡುವ ಕರ್ಮ ಪಾಠಗಳಾಗಿವೆ. ಶನಿ ಈ ರಾಶಿಯ ಸ್ವಾಮಿ ಗ್ರಹವಾಗಿರುವುದರಿಂದ ಕುಂಭ ರಾಶಿಯವರಿಗೆ ಜೀವನದಲ್ಲಿ ಪ್ರಗತಿ, ಯಶಸ್ಸು ಮತ್ತು ಸ್ಥಿರತೆ ಸ್ವಲ್ಪ ತಡವಾಗಿ ದೊರಕುತ್ತದೆ. ಸಂಬಂಧಗಳಲ್ಲಿ ಏರುಪೇರುಗಳು, ಅಂತರ ಮತ್ತು ಭಾವನಾತ್ಮಕ ದೂರತೆಯನ್ನು ಅವರು ಹೆಚ್ಚಾಗಿ ಅನುಭವಿಸುತ್ತಾರೆ. ತಮ್ಮ ಭಾವನೆಗಳನ್ನು ಹೊರಗೆ ವ್ಯಕ್ತಪಡಿಸಲು ಇವರು ಕಷ್ಟಪಡುತ್ತಾರೆ. ಮನದ ಮಾತುಗಳನ್ನು ತಮ್ಮೊಳಗೆ ಇಟ್ಟುಕೊಳ್ಳುತ್ತಾರೆ ಮತ್ತು ಯಾರ ಮೇಲಾದರೂ ನಂಬಿಕೆ ಇಡುವುದು ಇವರಿಗೆ ನಿಧಾನವಾಗಿ ಸಾಧ್ಯವಾಗುತ್ತದೆ. ಇದರ ಪರಿಣಾಮವಾಗಿ ತಪ್ಪು ಅರ್ಥಗಳು, ಮನೋವ್ಯಥೆಯು ಹೆಚ್ಚಾಗುತ್ತದೆ. ಕುಂಭ ರಾಶಿಯವರ ಮನೋಭಾವ ಸದಾ ವಿಭಿನ್ನ, ಭವಿಷ್ಯ ನಿರ್ದೇಶಿತ ಮತ್ತು ಅನನ್ಯವಾಗಿರುವುದರಿಂದ ಸಮಾಜ ಇವರನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲ. ಇದರಿಂದ ಸ್ನೇಹಗಳು ಮುರಿಯಬಹುದು, ಸಂಬಂಧಗಳು ದುರ್ಬಲವಾಗಬಹುದು ಮತ್ತು ಒಂಟಿತನ ಹೆಚ್ಚಾಗಬಹುದು. ಶನಿಯ ಪ್ರಭಾವದಿಂದ ಬಾಲ್ಯ ಅಥವಾ ಯುವಾವಸ್ಥೆಯಲ್ಲೇ ದೊಡ್ಡ ಜವಾಬ್ದಾರಿಗಳು ಇವರ ಮೇಲೆ ಬೀಳುವುದರಿಂದ ಮಾನಸಿಕ ಒತ್ತಡವು ಹೆಚ್ಚಾಗುತ್ತದೆ. ಆದರೆ ಇದೇ ಒತ್ತಡ ಮುಂದೆ ಇವರನ್ನು ಬಲಿಷ್ಠ ಹಾಗೂ ಅನುಭವ ಸಂಪನ್ನರನ್ನಾಗಿ ಮಾಡುತ್ತದೆ. ಪ್ರೀತಿ ಜೀವನದಲ್ಲಿಯೂ ವಿಳಂಬ, ನಂಬಿಕೆಯ ಕೊರತೆ ಮತ್ತು ತಪ್ಪು ಸಮಯದಲ್ಲಿ ತಪ್ಪು ಸಂಬಂಧಗಳು ಕಷ್ಟಗಳನ್ನುಂಟು ಮಾಡುತ್ತವೆ. ಯಶಸ್ಸು ಇವರು ಜೀವನದಲ್ಲಿ ನಿಧಾನವಾಗಿ ಪಡೆಯುವರು ಮತ್ತು 35 ವರ್ಷಗಳ ನಂತರ ಮಾತ್ರ ಭಾಗ್ಯ ಬಲವಾಗಲು ಆರಂಭವಾಗುತ್ತದೆ. ಅದರಲ್ಲೂ ಒಂದು ಉತ್ತಮ ಸಂಗತಿ ಏನೆಂದರೆ ಕುಂಭ ರಾಶಿಯವರು ಎದುರಿಸುವ ಪ್ರತಿಯೊಂದು ಹೋರಾಟವು ಅವರನ್ನು ಮುಂದೆ ಅತಿ ದೊಡ್ಡ ಯಶಸ್ಸು, ಗೌರವ ಮತ್ತು ಸ್ಥಿರತೆಯ ಹಾದಿಗೆ ಕರೆದೊಯ್ಯುತ್ತದೆ. ವಿಶೇಷವಾಗಿ 35ರಿಂದ 42 ವರ್ಷದ ನಡುವೆ ಇವರ ಜೀವನದಲ್ಲಿ ಮಹತ್ತರ ಬದಲಾವಣೆ ಮತ್ತು ಉತ್ತೇಜನ ಕಾಣಿಸುತ್ತದೆ. 4. ಕುಂಭ ರಾಶಿಯವರ ಅದೃಷ್ಟ ಯಾವ ವಯಸ್ಸಿನಲ್ಲಿ ಕುಲಾಯಿಸುತ್ತದೆ? ಕುಂಭ ರಾಶಿಯವರ ಭಾಗ್ಯೋದಯವು ನಿಧಾನವಾಗಿ ಅಲ್ಲ, ಬದಲು ಹಠಾತ್ ಶಕ್ತಿಶಾಲಿ ಏರಿಕೆ ರೂಪದಲ್ಲಿ ಕಂಡುಬರುತ್ತದೆ. ಏಕೆಂದರೆ ಇವರ ಜೀವನವೇ ಬದಲಾವಣೆಗಳು, ಹೊಸ ಅನುಭವಗಳು ಮತ್ತು ದೊಡ್ಡ ತಿರುವುಗಳಿಂದ ತುಂಬಿರುತ್ತದೆ. ಮೊದಲ ಭಾಗ್ಯೋದಯ 24ರಿಂದ 27 ವರ್ಷದೊಳಗೆ ಬರುತ್ತದೆ. ಈ ಸಮಯದಲ್ಲಿ ಕರಿಯರ್ ದಿಕ್ಕು ಸ್ಪಷ್ಟವಾಗುತ್ತದೆ. ಹೊಸ ಉದ್ಯೋಗ, ವಿದೇಶ ಅವಕಾಶಗಳು ಅಥವಾ ಜೀವನದಲ್ಲಿ ದೊಡ್ಡ ಬದಲಾವಣೆಯ ಸಂಭವ ಹೆಚ್ಚಿರುತ್ತದೆ. ಇದರ ನಂತರ 32ರಿಂದ 35 ವರ್ಷಗಳ ನಡುವೆ ಅತ್ಯಂತ ಮಹತ್ವದ ಮತ್ತು ಬಲವಾದ ಭಾಗ್ಯೋದಯ ಕಾಣಿಸುತ್ತದೆ. ಈ ಅವಧಿಯಲ್ಲಿ ಕರಿಯರ್ ವೇಗವಾಗಿ ಏರಿಕೆ ಪಡುತ್ತದೆ, ಆರ್ಥಿಕ ಸ್ಥಿತಿ ಬಲವಾಗುತ್ತದೆ, ಸಮಾಜದಲ್ಲಿ ಗೌರವ ಹೆಚ್ಚುತ್ತದೆ ಮತ್ತು ಸಂಬಂಧಗಳಲ್ಲಿ ಸ್ಥಿರತೆ ಬರುತ್ತದೆ. ಇದು ಅವರ ಜೀವನವನ್ನು ಹೊಸ ಎತ್ತರಕ್ಕೆ ತೆಗೆದುಕೊಂಡು ಹೋಗುವ ಸಮಯವಾಗಿರುತ್ತದೆ. ಮೂರನೇ ಭಾಗ್ಯೋದಯ 41ರಿಂದ 45 ವರ್ಷಗಳ ಮಧ್ಯೆ ಗೋಚರಿಸುತ್ತದೆ. ಈ ವೇಳೆಯಲ್ಲಿ ಇವರಿಗೆ ಸ್ಥಿರವಾದ ಧನ, ಜಮೀನು, ಜಾತಿ, ಸಂದಾಯ, ದೀರ್ಘಕಾಲದ ಯಶಸ್ಸು ಮತ್ತು ಸಮಾಜದಲ್ಲಿ ಪಕ್ಕಾ ಗುರುತು ದೊರಕುತ್ತದೆ. ಒಟ್ಟಿನಲ್ಲಿ ನೋಡಿದರೆ ಕುಂಭ ರಾಶಿಯವರ ನಿಜವಾದ ಮತ್ತು ಅತ್ಯಂತ ಬಲವಾದ ಭಾಗ್ಯೋದಯ 32ರಿಂದ 35 ವರ್ಷಗಳ ನಡುವೆ ಮತ್ತು 24ರಿಂದ 27 ಹಾಗೂ 41ರಿಂದ 45 ವರ್ಷಗಳು ಇವರ ಜೀವನದ ಇತರೆ ಪ್ರಕಾಶಮಾನ ಮತ್ತು ಪ್ರಗತಿಯ ಹಂತಗಳೆಂದು ಪರಿಗಣಿಸಲಾಗುತ್ತದೆ. 5. ಕುಂಭ ರಾಶಿಯವರ ಸ್ವಭಾವ ಹೇಗಿರುತ್ತದೆ? ಕುಂಭ ರಾಶಿಯವರ ಸ್ವಭಾವ ಅತ್ಯಂತ ಅದ್ವಿತೀಯ, ಸ್ವತಂತ್ರ ಮತ್ತು ಭವಿಷ್ಯಮುಖಿಯಾಗಿದೆ. ಇವರು ಸಾಮಾನ್ಯವಾಗಿ ಇತರರಿಗಿಂತ ವಿಭಿನ್ನವಾಗಿ ಚಿಂತಿಸುತ್ತಾರೆ ಮತ್ತು ಯಾವುದೇ ಪರಿಸ್ಥಿತಿಯಲ್ಲಿಯೂ ತಮ್ಮ ಸ್ವಾತಂತ್ರ್ಯ ಮತ್ತು ವೈಯಕ್ತಿಕ ನಿರ್ಣಯವನ್ನು ಮೊದಲಿಗೆ ಇಡುವವರು. ಇವರ ಪ್ರಮುಖ ಗುಣಗಳಲ್ಲಿ ಮೊದಲನೆಯದು ಸ್ವತಂತ್ರ ಮತ್ತು ಸ್ವತಂತ್ರ ಚಿಂತನೆ. ಕುಂಭ ರಾಶಿಯವರು ತಮ್ಮ ನಿರ್ಣಯಗಳನ್ನು ತಾವು ಸ್ವತಃ ತೆಗೆದುಕೊಳ್ಳಲು ಇಚ್ಛಿಸುತ್ತಾರೆ ಮತ್ತು ಯಾವುದೇ ಬಾಂಧವ್ಯ ಅಥವಾ ಹೆಚ್ಚು ನಿಯಂತ್ರಣವನ್ನು ಸಹಿಸಲಾಗುವುದಿಲ್ಲ. ಎರಡನೆಯದು ಭವಿಷ್ಯಮುಖಿ ಚಿಂತನೆ. ಇವರು ಹೊಸ ವಿಚಾರಗಳು, ಬದಲಾವಣೆ ಮತ್ತು ನವೀನತೆಗಳಿಗೆ ಆಕರ್ಷಿತರಾಗಿದ್ದಾರೆ. ಇವರ ಚಿಂತನೆ ಸಾಂಪ್ರದಾಯಿಕ ಸೀಮೆಗಳನ್ನು ಮೀರುತ್ತದೆ. ಸಾಮಾಜಿಕ ಮತ್ತು ಮಾನವತಾವಾದಿ
ಪ್ರವೃತ್ತಿ ಕೂಡ ಇವರು ಹೊಂದಿದ್ದಾರೆ. ಸಮಾಜ ಮತ್ತು ಮಾನವ ಕಲ್ಯಾಣದ ವಿಷಯದಲ್ಲಿ ಜಾಗರೂಕರಾಗಿದ್ದು ಹೊಸ ಚಿಂತನೆಗಳು ಮತ್ತು ಸಾಮಾಜಿಕ ಬದಲಾವಣೆಗಳಲ್ಲಿ ನಂಬಿಕೆ ಇಟ್ಟುಕೊಂಡಿರುತ್ತಾರೆ. 6. ಕುಂಭರಾಶಿಯವರ ಅವಗುಣಗಳು ಯಾವುವು? ಕುಂಭರಾಶಿಯವರ ವ್ಯಕ್ತಿತ್ವದಲ್ಲಿ ಅನೇಕ ಸಕಾರಾತ್ಮಕ ಗುಣಗಳಿದ್ದರೂ ಕೆಲವೊಂದು ದುರ್ಬಲತೆಯು ಅಂದರೆ ಅವಗುಣಗಳು ಕಾಣಿಸುತ್ತವೆ. ಕೆಲವೊಮ್ಮೆ ಅವರ ಜೀವನ ಮತ್ತು ಸಂಬಂಧಗಳಲ್ಲಿ ಸವಾಲುಗಳನ್ನು ಸೃಷ್ಟಿಸಬಹುದು. ಯಾವ ಗುಣಗಳನ್ನು ಅರ್ಥ ಮಾಡಿಕೊಳ್ಳುವುದು ಪ್ರಮುಖ, ಏಕೆಂದರೆ ಇದರಿಂದ ಅವರು ತಮ್ಮ ನಡೆವಣಿಗೆ ಸಮತೋಲನವನ್ನು ತರಬಹುದು. ಪ್ರಮುಖ ಅವಗುಣಗಳಲ್ಲಿ ಭಾವನಾತ್ಮಕ ದೂರ ಅತಿಯಾದಂತೆ ಇರುವುದು. ಅವರು ತಮ್ಮ ಭಾವನಾತ್ಮಕ ಸಂಬಂಧಗಳಲ್ಲಿ ಕೆಲವೊಮ್ಮೆ ಬಹಳ ದೂರ ಕಾಯುತ್ತಾರೆ ಮತ್ತು ಇತರರೊಂದಿಗೆ ಭರವಸೆಯನ್ನು ತಡವಾಗಿ ಹೊಂದುತ್ತಾರೆ. ವಿಶಿಷ್ಟ ಮತ್ತು ಸ್ವತಂತ್ರ ಚಿಂತನೆಯಲ್ಲಿ ಜಿದ್ಧತೆ ಕೂಡ ಕಾಣಿಸುತ್ತದೆ, ಏಕೆಂದರೆ ಅವರು ತಮ್ಮ ಭಾವನೆಗಳಿಗೆ ಮತ್ತು ವಿಚಾರಗಳಿಗೆ ಬದ್ಧರಾಗಿರುತ್ತಾರೆ. ಇದು ಕೆಲವೊಮ್ಮೆ ಸಂಬಂಧಗಳಲ್ಲಿ ಘರ್ಷಣೆಗೆ ಕಾರಣವಾಗಬಹುದು. ಅತ್ಯಧಿಕ ಸ್ವಾತಂತ್ರ್ಯ ಹೋರಾಟ ಕಾರಣದಿಂದ ಅವರು ತಮ್ಮ ನಿರ್ಣಯಗಳಲ್ಲಿ ಸಂಪೂರ್ಣ ಸ್ವತಂತ್ರತೆಯನ್ನು ಬೇಡುತ್ತಾರೆ. ಇದು ಕೆಲವೊಮ್ಮೆ ಇತರರಿಗೆ ಅಸಹ್ಯವಾಗಬಹುದು. ಸಾಮಾಜಿಕ ನಿಯಮಗಳ ಅಥವಾ ಸಾಂಪ್ರದಾಯಿಕ ಮಿತಿಗಳ ಕಡೆ ಗಮನವಿಲ್ಲದಿರುವುದು ಅವರ ವ್ಯಕ್ತಿ ಮತ್ತು ವೃತ್ತಿ ಸಂಬಂಧಗಳಲ್ಲಿ ವ್ಯತ್ಯಯ ಮತ್ತು ಅಸಮ್ಮತಿ ತರಬಹುದು. ಕೇಳುವ ಬುದ್ಧಿಮತ್ತೆ, ಆದರೆ ಕೆಲವೊಮ್ಮೆ ಭಾವನೆಗಳಿಗೆ ಅಸ್ಪರ್ಶೀಯತೆ ಕೂಡ ಕಾಣಿಸುತ್ತದೆ, ಏಕೆಂದರೆ ತಾರ್ಕಿಕ ಚಿಂತನೆ ಕೆಲವೊಮ್ಮೆ ಇತರರ ಭಾವನೆಗಳಿಗೆ ಸೂಕ್ತವಾದ ಪ್ರತಿಕ್ರಿಯೆ ಕೊಡದು ಕಾಣಬಹುದು. ಕೊನೆಗೆ ಅಸ್ಥಿರತೆ ಅಥವಾ ಅವಿಚಲತೆಯ ಹೊಸ ವಿಚಾರಗಳು ಮತ್ತು ನವೀನತೆಗೆ ಉತ್ಸಾಹದಿಂದ ಆಗಿರುತ್ತದೆ. ಇದು ಕೆಲವೊಮ್ಮೆ ತಡದಿಂದ ನಿರ್ಧಾರ ತೆಗೆದುಕೊಳ್ಳಲು ಕಾರಣವಾಗಬಹುದು. ಒಟ್ಟಾರೆಯಾಗಿ ಈ ಅವಗುಣಗಳು ಕುಂಭರಾಶಿಯವರ ಸ್ವತಂತ್ರ ಮತ್ತು ಬುದ್ಧಿವಂತ ವ್ಯಕ್ತಿತ್ವದ ಭಾಗವಾಗಿದೆ. ಅವರು ತಮ್ಮ ನಡೆವಣಿಗೆಯಲ್ಲಿ ಸಮತೋಲನ ಮತ್ತು ಇತರರ ಭಾವನೆಗಳಿಗೆ ಗಮನ ನೀಡಿದರೆ ಈ ಅವಗುಣಗಳು ಸವಾಲಿನ ಬದಲು ಕಲಿಕೆ ಮತ್ತು ಅಭಿವೃದ್ಧಿಯ ಮಾರ್ಗವಾಗಿ ಪರಿಣಮಿಸಬಹುದು. 7. ಕುಂಭರಾಶಿಯವರ ಪ್ರೀತಿ ಮತ್ತು ಲೈಂಗಿಕ ಜೀವನ ಹೇಗಿರುತ್ತದೆ? ಭೌತಿಕ ಪ್ರಚೋದನೆಯು ಕುಂಭರಾಶಿಗೆ ಅತ್ಯಂತ ಮಹೋನ್ನತ ಕಾಮೋತ್ತೇಜಕವಾಗಿದೆ. ವ್ಯಕ್ತಿಯೊಂದಿಗಿನ ಆಸಕ್ತಿದಾಯಕ ಸಂಭಾಷಣೆಗಿಂತ ಹೆಚ್ಚಾಗಿ ಅವರನ್ನು ಆಕರ್ಷಿಸುವ ಯಾವುದೇ ಇಲ್ಲ. ಮುಕ್ತತೆ, ಸಂವಹನ, ಕಲ್ಪನೆ ಮತ್ತು ಅಪಾಯದ ಇಚ್ಛೆ ಈ ರಾಶಿಚಕ್ರ ಚಿಹ್ನೆಯ ಭಾವನಾತ್ಮಕ ಜಗತ್ತಿನಲ್ಲಿ ಚೆನ್ನಾಗಿ ಹೊಂದಿಕೊಳ್ಳುವ ಗುಣಗಳು. ಇತರ ಚಿಹ್ನೆಗಳೊಂದಿಗಿನ ಅವರ ಹೊಂದಾಣಿಕೆಯು ಸಂಕೀರ್ಣವಾಗಿರಬಹುದು, ಏಕೆಂದರೆ ಅವರು ವಿರೋಧವನ್ನು ಪ್ರತಿನಿಧಿಸುತ್ತಾರೆ ಮತ್ತು ಅವರ ಸ್ವಾತಂತ್ರ್ಯದ ಪ್ರಜ್ಞೆಯು ಯಾವುದೇ ರೀತಿಯಲ್ಲಿ ಅಳಿವಿನಂಚಿನಲ್ಲಿದ್ದರೆ ಅಥವಾ ಇತರರೊಂದಿಗೆ ಸಂಬಂಧ ಹೊಂದಲು ತೊಂದರೆಯಾಗುತ್ತದೆ ಅಥವಾ ಅವರು ಅದನ್ನು ಗ್ರಹಿಸುತ್ತಾರೆ. ತಮ್ಮ ಜೀವನದಲ್ಲಿ ಉಳಿಯಲು ಬಯಸುವ ಯಾರಿಗಾದರೂ ಸಮಗ್ರತೆ ಮತ್ತು ಪ್ರಾಮಾಣಿಕತೆ ಅಗತ್ಯ ಮತ್ತು ಅವರು ದ್ರೋಹವನ್ನು ಪರಿಗಣಿಸುವ ರೀತಿ ಮತ್ತು ದಾರಿಯುದ್ದಕ್ಕೂ ಅವರನ್ನು ನಿರಾಸೆ ಮಾಡುವವರಿಗೆ ಭಾವನೆಗಳು ಹೆಚ್ಚು ಸಂಬಂಧಿಸುವುದಿಲ್ಲ. ಅವರು ತಮ್ಮ ಸಂಗಾತಿಗೆ ಸ್ವಾತಂತ್ರ್ಯವನ್ನು ನೀಡುತ್ತಾರೆ, ಅವರನ್ನು ಸಮಾನರು ಮತ್ತು ಶಕ್ತಿಯುತವಾಗಿ ನೋಡುತ್ತಾರೆ. ಅವರು ಬಯಸುವ ಎಲ್ಲ ಸ್ವಾತಂತ್ರ್ಯವನ್ನು ಅವರು ಪಡೆಯಬಹುದಾದರೂ ಅವರು ಆಳವಾಗಿ ಪ್ರೀತಿಸುವವರೊಂದಿಗೆ ದಿನನಿತ್ಯದ ಸಂವಹನದಲ್ಲಿ ಅವರು ಇನ್ನೂ ತೊಂದರೆ ಅನುಭವಿಸಬಹುದು. ಸ್ವಾತಂತ್ರ್ಯ ಮತ್ತು ಏಕಾಂತೆಯ ಸಂಕೇತವಾಗಿರುವುದರಿಂದ ಕುಂಭರಾಶಿ ಚಕ್ರದ ಕೆಲವು ಸ್ಥಿರ ಮತ್ತು ನಿಷ್ಕ್ರಿಯ ಚಿಹ್ನೆಗಳೊಂದಿಗೆ ಇರುವುದು ತುಂಬಾ ಕಷ್ಟ. ಕುಂಭರಾಶಿಯವರ ಇತರ ಆಸಕ್ತಿದಾಯಕ ಸಂಗತಿಗಳು. ಕುಂಭರಾಶಿಯು ಸಾಮಾಜಿಕ ಮತ್ತು ಬೌದ್ಧಿಕ ಅನ್ವೇಷಣೆಗಳು ಈ ಮನೆಯ ಕಾಳಜಿಯೊಂದಿಗೆ ಹೊಂದಿಕೆ ಆಗಿರುವುದರಿಂದ ಕುಂಭರಾಶಿಯ ಸ್ನೇಹಿತರು, ಮೈತ್ರಿಗಳು ಮತ್ತು ಉಡುಗೊರೆಗಳ 11ನೇ ಮನೆ ನೀಡಲಾಗಿದೆ. ಕುಂಭರಾಶಿ ಯುರೇನಸ್ ಅನ್ನು ಆಧುನಿಕ ಉಪ-ಆಡಳಿತಗಾರ ಎಂದು ಹೆಸರಿಸಲಾಗಿರುವುದರಿಂದ ಇದು 11ನೇ ಮನೆಗೆ ಆಫ್ ಬೀಟ್ ಯುರೇನಸ್ ಉಪ ಸಹಿಯನ್ನು ಆಹ್ವಾನಿಸುತ್ತದೆ. ಶನಿಯನ್ನು ಇಲ್ಲಿ ಇರಿಸಿದಾಗ ಅದರ ಹೆಚ್ಚು ಸೀಮಿತ ಮತ್ತು ಅನಾನುಕೂಲ ಅರ್ಪಣೆಗಳನ್ನು ಸಂತೋಷದಿಂದ ವ್ಯಕ್ತಪಡಿಸಲು ಸಾಧ್ಯವಾಗುತ್ತದೆ. ಜನ್ಮ ಪಟ್ಟಿಯಲ್ಲಿನ ಈ ಯೋಜನೆಯ ಬಗ್ಗೆ ಒಳ್ಳೆಯ ಸುದ್ದಿ ಎಂದರೆ ಅದು ಒಬ್ಬರ ಶತ್ರುಗಳನ್ನು ಜಯಿಸುವ ಥೀಮ್ನೊಂದಿಗೆ ಸಂಪರ್ಕ ಸಾಧಿಸಬಹುದು ಮತ್ತು ಕಷ್ಟಕರವಾದರೂ ಕೊನೆಯಲ್ಲಿ ಜೀವನದ ಕಠಿಣ ಹಾದಿಗಳ ಮೂಲಕ ಸ್ಥಳೀಯ ಪರಿಶ್ರಮದ ದೊಡ್ಡ ಶಕ್ತಿಯನ್ನು ನೀಡಬಹುದು. ನೀವು ಕುಂಭರಾಶಿಯೊಂದಿಗೆ ಇರಲಿದ್ದರೆ ಅವರನ್ನು ಏಕಾಂಗಿಯಾಗಿ ಬಿಡಬೇಕು. ಅವರು ಅಂಟಿಕೊಳ್ಳುವ ಜನರೊಂದಿಗೆ ಉತ್ತಮವಾಗಿ ಕಾರ್ಯನಿರ್ವಹಿಸುವುದಿಲ್ಲ. ಕುಂಭರಾಶಿ ಸುಲಭವಾಗಿ ಬೇಸರಗೊಳ್ಳಬಹುದು. ಅವರಿಗೆ ಮನರಂಜನೆ ನೀಡಲು ಹೊಸತಾದ, ವಿಶಿಷ್ಟವಾದ ಮತ್ತು ಸಾಮಾನ್ಯವಾದದ್ದೇ ಬೇಕು. ಕುಂಭರಾಶಿ ನಿಜವಾಗಿಯೂ ಯಾರನ್ನಾದರೂ ಪ್ರೀತಿಸಿದಾಗ ಆ ವ್ಯಕ್ತಿಯು ಅವರನ್ನು ಅದೃಷ್ಟವಂತರೆಂದು ಪರಿಗಣಿಸಬೇಕು, ಏಕೆಂದರೆ ಈ ಪ್ರೀತಿ ಅವರ ಹೃದಯದ ಆಳದಿಂದ ಬರುತ್ತದೆ. ನಿಮ್ಮನ್ನು ತಿಳಿದುಕೊಳ್ಳುವ ಮೊದಲ ಕೆಲವು ಕ್ಷಣಗಳಲ್ಲಿ ಅವರು ನಿಮ್ಮನ್ನು ಇಷ್ಟಪಡುತ್ತಾರೋ ಇಲ್ಲವೋ ಎಂದು ಕುಂಭರಾಶಿ ನಿರ್ಧರಿಸುತ್ತಾರೆ. ಅವರು ಮೊದಲು ನಿಮಗೆ ಇಷ್ಟವಾಗದಿದ್ದರೆ ಅದು ಬದಲಾಗುತ್ತದೆ.
ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.